ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜೇಶ್. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂಥ ಡಾಕ್ಟರ್ ಶರತ್ ಕುಮಾರ್ ಇದ್ದಾರೆ. ಸಾಕಷ್ಟು ಲೈಂಗಿಕ ಸಮಸ್ಯೆ ಅಂತಂದ್ರೆ ಎಷ್ಟೋ ಜನಕ್ಕೆ, ಸಾಕಷ್ಟು ಮಂದಿಗೆ 100 ಅಲ್ಲಿ ಒಂದು 75% ಜನಕ್ಕೆ ಮುಜುಗರ. ಹೇಗಪ್ಪ ಅವ್ರ ಹತ್ರ ಹೇಳ್ಕೊಳ್ಳೋದು, ಡಾಕ್ಟರ್ ಹತ್ರ ಹೋಗಿ ಯಾವ ಥರ ತೋರಿಸೋದು ಅಂತ. ಇನ್ನು 25ರಿಂದ ಇವಾಗ ತುಂಬಾ ರೈಜ್ ಆಗ್ತಾ ಇದೆ ಆ ಸಂಖ್ಯೆ. ಏನಂತಂದ್ರೆ ಯಾಕೆ ಒಂದು ಲೈಂಗಿಕ ಸಮಸ್ಯೆ ಅಂತಂದ್ರೆ ಅದು ಕೂಡ ಒಂದು ಸಾಮಾನ್ಯ ಸಮಸ್ಯೆನೆ, ಮನುಷ್ಯರಿಗೆ ಬರುವಂತ ಸಮಸ್ಯೆನೆ. ಅದನ್ನ ಡಾಕ್ಟರ್ ಹತ್ರ ಹೇಳ್ಕೊಳ್ಳೋಣ ಅನ್ನೋದು. ಈಗ ಮುಕ್ತವಾಗಿ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಬೋದು. ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ. ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ನಾವು ಸಾಮಾನ್ಯವಾಗಿ ಈ ಶಿಶ್ನದ ಸಮಸ್ಯೆ ಬಗ್ಗೆ ನಿರಂತರವಾಗಿ ಮಾತಾಡ್ಕೊಂಡ್ ಬರ್ತಾ ಇದ್ದೀವಿ. ಅದರಲ್ಲಿ ಈ ಶಿಶ್ನದ ಸಮಸ್ಯೆನಲ್ಲಿ ಒಂದು ಡೊಂಕಾದ ಶಿಶ್ನು, ಅದು ಒಂದು ಸಮಸ್ಯೆ, ಮೇಜರ್ ಪ್ರಾಬ್ಲಮ್ ಅದು ಕೂಡ. ಆ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ಆ ಸಮಸ್ಯೆ ಏನಕ್ಕೆ ಬರುತ್ತೆ ಮತ್ತೆ ಆ ಸಮಸ್ಯೆನ ನಿವಾರಣೆ ಮಾಡೋದು ಹೇಗೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಮಂಜೇಶ್. ಈ ಡೊಂಕಾದ ಶಿಶ್ನು ಅಥವಾ ಬೆಂಟ್ ಪೀನಿಸ್, ಇದರಲ್ಲಿ 2 ರೀತಿ ಇದೆ. ಒಂದು ಹುಟ್ಟಿದಾಗ್ಲಿಂದನೇ ಡೊಂಕಾಗಿರೋದು ಅಂತಂದರೆ, ಒಬ್ಬ ಹುಡುಗ ವಯಸ್ಸಿಗೆ ಬಂದಾಗ, ಯುವಕನಾದಾಗ ಮತ್ತು ದೊಡ್ಡನಾದಾಗ ಆಗ ಅದು ಕಾಣಿಸ್ಕೊಳ್ತದೆ. ಅಂದರೆ ಬೆಳವಣಿಗೆ ಮುಂಚೆಯಿಂದನೇ ಇರ್ತದೆ. ನಿಮಿರಿಕೆ ಉಂಟಾದಾಗ ಬೆಂಡ್ ಹಾಕಕ್ಕೆ ಶುರು ಆಗುತ್ತೆ. ಸುಮಾರು 13-14ನೇ ವಯಸ್ಸಿನಲ್ಲಿ ಮೊದಲನೇದಾಗಿ ಗೊತ್ತಾಗುತ್ತೆ. ನಿಮಿರಿಕೆ ಉಂಟಾದಾಗ ಅದು ಡೊಂಕಾಗಿರೋದು ಆತನಿಗೆ ಅರಿವಿಗೆ ಬರ್ತದೆ. ಅಂದರೆ ಹುಟ್ಟಿದಾಗ್ಲಿಂದ ಬಂದಿರ್ತದೆ, ಅದು ಪ್ರವರ್ಧಮಾನಕ್ಕೆ ಬಂದಾಗ ಅದು ಕಾಣಿಸ್ಕೊಳ್ಳುತ್ತೆ. ಇದು ಒಂದು ರೀತಿ. 2ನೇದು ಅಂತಂದರೆ, ಮೊದಲು ಶಿಶ್ನು ಚೆನ್ನಾಗಿರ್ತದೆ, ಏನೊಂದು 25-35 ವರ್ಷದವರೆಗೂ ಚೆನ್ನಾಗಿರ್ತದೆ. ಸಡನ್ ಆಗಿ ಇದ್ದಕ್ಕಿದ್ದಂಗೆ ಡೊಂಕಾಗ್ಬಿಡ್ತದೆ. ಇದು 2ನೇ. ಓಕೆ ಡಾಕ್ಟರ್, ಅದಕ್ಕೆ ಏನು ಸಮಸ್ಯೆ ಅಂತ ಹೇಳ್ತೀನಿ. ಮನೋಜ್ ಅಂತ ಮೈಸೂರಿಂದ ಕರೆ ಮಾಡಿದರೆ. ಮನೋಜ್ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ ಮನೋಜ್. ಹಲೋ ಸರ್, ಮಾತಾಡಿ, ಏನು ಸಮಸ್ಯೆ ಕೇಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮನೋಜ್, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್, ನಮ್ಗೆ ಮದುವೆ ಆಗಿ 3 ವರ್ಷ ಆಗಿದೆ. ಮಕ್ಕಳು ಇನ್ನ ಆಗಿಲ್ಲ, ಒಂದ್ಸಲಿ ಆಗಿ ಅಪೋಷನ್ ಆಗಿದೆ. ಇವಾಗ ಏನ್ ಪ್ರಾಬ್ಲಮ್ ಅಂದ್ರೆ, ನಮ್ಮ ವೈಫ್ಗೂ ವೈಟ್ ಜೀನ್ಸ್ ಆಗ್ತಾ ಇರುತ್ತೆ ಯಾವಾಗ್ಲೂ, ತುಂಬಾ ಆಗ್ತಾ ಇರುತ್ತೆ. ಡಾಕ್ಟರ್ ಹತ್ರ ನಾವು ತೋರ್ಸಿದೀವಿ. ಅವ್ರು ಏನೇನೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಮತ್ತೆ ಅದ್ರ ಒಳಗಡೆ ಹಾಕೊಳ್ಳೋಂಥದ್ದು ಏನೋ ಒಂದು ಗುಂಡಕ್ ಬರುತ್ತೆ. ವೆಜೈನಲ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ದಾರೆ. ಅದು ಸುಮಾರು ಇಲ್ಲ ಅಂದ್ರೂ ಸುಮಾರು ಸಲ ತಗೊಂಡಿದ್ವಿ ಸರ್, 3-4 ಸಲ ತಗೊಂಡಿದ್ದಾರೆ. ಹಂಗಿರೋ ವೈಟ್ ಬಟ್ಟೆ ಆಗ್ತಾನೆ ಇರುತ್ತೆ. ನಮ್ಮಲ್ಲಿ ಏನು ಅಂದ್ರೆ ಸರ್, ನಾವು ಅವಾಗ ಸ್ವಲ್ಪ ಕೈಯಲ್ಲಿ ಹಸ್ತಮೇತನೆ ಮಾಡ್ಕೊಂತ ಇರ್ತೀನಿ. ಸೊ ಇವಾಗ ಏನಾಗಿದೆ ಅಂದ್ರೆ, ವಾರದಿಂದ ಆ ರೀಸೈಸ್ ಮಾಡೋ ಜಾಗದಲ್ಲಿ ಸ್ವಲ್ಪ ಕಡಿತ ಜಾಸ್ತಿ ಆಗಿದೆ. ಅದು ಕಡಿತ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತೆ ಒಳಗಡೆಯಿಂದ ಏನೋ ಸ್ವಲ್ಪ ವೈಟ್ ಜೀನ್ಸ್ ತರ ಬರತ್ತರ ನನಗೂ ಅನುಭವ ಆಗ್ತಿದೆ. ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅದು ನೋಡಿ, ಇದು ಫಂಗಲ್ ಇನ್ಫೆಕ್ಷನ್ನು ಕ್ಯಾಂಡಿಡಿಯಾಸಿಸ್ ಅಂತಾಗಿದೆ. ಅದು ನಿಮ್ಮ ಮಡದಿಗೆ ಚಿಕಿತ್ಸೆ ಕೊಟ್ಟಾಗ ಅವ್ರಿಗೆ ಕಂಟ್ರೋಲಿಗೆ ಬರ್ತದೆ. ಆದರೆ ಅದು ನಿಮಗೂ ಅಂಟ್ಕೊಂಡಿರೋದ್ರಿಂದ ಮತ್ತೆ ಮತ್ತೆ ನೀವು ಸೋರ್ಸ್ ಆಫ್ ಇನ್ಫೆಕ್ಷನ್ ಆಗ್ತೀರಿ. ಅಂದರೆ ನೀವು ರಿಸರ್ವಾಯರ್ ಇನ್ಫೆಕ್ಷನ್ ಆಗಿರ್ತೀರಿ. ಅವ್ರಿಗೆ ಚಿಕಿತ್ಸೆ ಕೊಟ್ಟು ವೆಜೈನಲ್ ಟ್ಯಾಬ್ಲೆಟ್ಸ್ ಕೊಟ್ಟು ವಾಸಿ ಆದಾಗ ಮತ್ತೆ ನೀವು ಸಂಭೋಗ ಕ್ರಿಯೆಯಲ್ಲಿ ತೊಡಗಿದಾಗ ಮತ್ತೆ ನಿಮ್ಮಿಂದ ಅವರಿಗೆ ಸೋಂಕು ಆಗ್ತಾ ಇರ್ತದೆ. ಜೊತೆಗೆ ಈ ಕ್ಯಾಂಡಿಡಿಯಾಸಿಸ್, ಫಂಗಲ್ ಇನ್ಫೆಕ್ಷನ್ ಅಥವಾ ಬೂಸ್ಟ್ ಇನ್ಫೆಕ್ಷನ್ ಏನಿದೆ, ಅದು ಬಟ್ಟೆ ಒಳಗಡೆ ಅಂಟ್ಕೊಂಡಿರ್ತದೆ. ಒಳ ಉಡುಪುಗಳಲ್ಲಿ ಮತ್ತು ಟವಲ್ಗಳಲ್ಲಿ, ಕರ್ಚೀಫ್ಗಳಲ್ಲಿ ಅಂಟ್ಕೊಂಡಿರ್ತದೆ. ಅದು ನಾವು ಚಿಕಿತ್ಸೆ ಕೊಟ್ಟರೂ ಸಹ ಒಂದು 15 ದಿವಸದೊಳಗಡೆ ಮತ್ತೆ ಅದೇ ಬಟ್ಟೆಗಳನ್ನ, ಅದೇ ಒಳ ಉಡುಪುಗಳನ್ನ ಮತ್ತು ಅದೇ ಟವಲನ್ನು ಉಪಯೋಗಿಸಿದಾಗ ಅದು ಎಲ್ಲಿ ಕ್ರಿಮಿಗಳು ಅಲ್ಲೇ ಉಳ್ಕೊಂಡಿರ್ತದೆ, ಅದು ಸುಲಭವಾಗಿ ಹಬ್ಬುತ್ತೆ. ಉದಾಹರಣೆಗೆ ಪಾಚಿ ಕಟ್ಟಿರುತ್ತೆ ಬಾತ್ರೂಮ್ಗಳಲ್ಲಿ. ಈಗ ನಾವು ಉಜ್ಜಿ ತೆಗೆದ್ರೆ ಒಂದು 3-4 ತಿಂಗಳಿಗೆ ಮತ್ತೆ ಪಾಚಿ ಕಟ್ಟುತ್ತೆ. ಏಕೆಂದರೆ ಆ ಪಾಚಿ ಅಲ್ಲೇ ಇರುತ್ತೆ, ಆದರೆ ಅದು ಕಣ್ಣಿಗೆ ಕಾಣಿಸ್ತಾ ಇರೋಷ್ಟು ಕಡಿಮೆ ಆಗಿರ್ತದೆ. ಒಂದ್ಸಾರಿ ನಾವು ಮತ್ತೆ ಉಜ್ಜಿ ತೊಳೆಯೋದನ್ನು ಬಿಟ್ಟರೆ ಇನ್ನು 15 ದಿವಸ 1 ತಿಂಗಳೊಳಗಡೆ ಮತ್ತೆ ಪಾಚಿ ಕಟ್ಟುತ್ತೆ. ಹಾಗೆ ಈ ಕ್ಯಾಂಡಿಡಿಯಾಸಿಸ್ ಇನ್ಫೆಕ್ಷನ್ನು ಹಾಗೇನೆ. ಒಂದು ಸಾರಿ ಬಂದರೆ ಅದು ನಾವು ಎಷ್ಟೇ ಚಿಕಿತ್ಸೆ ಕೊಟ್ಟರು ಅದು ಅಲ್ಲೇ ಉಳ್ಕೊಳ್ತಾ ಇರ್ತದೆ ಮತ್ತು ಸಂಗಾತಿಗೆ ಹೋಗ್ಬಿಟ್ಟಿರ್ತದೆ. ಆ ಸಂಗಾತಿಯಿಂದ ನಾವು ಚಿಕಿತ್ಸೆ ಕೊಟ್ಟ ನಂತರ ಸ್ವಲ್ಪ ದಿವಸಗಳಲ್ಲೇ ಮತ್ತೆ ಮರುಕಳಿಸುತ್ತೆ, ಆವರಿಸುತ್ತೆ. ಆದ್ದರಿಂದ ಶುಚಿತ್ವವನ್ನು ಕಾಪಾಡೋದು ಬಹಳ ಮುಖ್ಯ. ಅಂತಂತಂದರೆ
ನಿಮ್ಮ ಒಳ ಉಡುಪುಗಳನ್ನೆಲ್ಲ ಅದನ್ನು ಬಿಸಿಲಿನಲ್ಲಿ ಅದ್ದಿ ಅದರ ಜೊತೆಗೆ ಒಂದು ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ ಸ್ಯಾವ್ಲಾನ್ ಅಥವಾ ಡೆಟಾಲ್ ಹಾಕಿ ಅದನ್ನು ಕುದಿಸ್ಬೇಕಾಗತ್ತೆ. ನೀವು ಕುದಿಸಿದ ನಂತರ ಮತ್ತೆ ಐರನ್ ಮಾಡಬೇಕಾಗತ್ತೆ. ಈ ರೀತಿ ಐರನ್ ಮಾಡೋದ್ರಿಂದ ಸುಟ್ಟೋಗ್ತವೆ ಈ ಕ್ರಿಮಿಗಳೆಲ್ಲ, ಜೀವನಾಶ. ಹೌದೌದು. ಅದರಿಂದ ಈ ಅವ್ರಿಗೆ ಒಂದು ಈ ಲೈಂಗಿಕ ತೊಂದರೆಗಳು ಇರೋರಿಗೆ ಮತ್ತು ಜೊತೆಗೆ ಇನ್ಫೆಕ್ಷನ್ ಸೋಂಕಿರೋರಿಗೆ ಶುಚಿತ್ವ ಅತ್ಯಂತ ಮುಖ್ಯ. ಎರಡನೇದು ಇಬ್ಬರಿಗೂ ಒಟ್ಟಾಗಿ ಚಿಕಿತ್ಸೆ ಕೊಡಬೇಕು. ಈಗ ಇವ್ರದ್ದೇನಾಗಿದೆ, ಮಡದಿನ ಕರ್ಕೊಂಡೋದ್ರು, ಟೆಸ್ಟ್ ಮಾಡಿಸಿದ್ರು, ಅವ್ರಿಗೆ ಚಿಕಿತ್ಸೆ ಕೊಟ್ಬಿಟ್ರು. ಆದರೆ ಇಲ್ಲಿ ಶಿಸ್ತು ಗಂಟ್ಕೊಂಡಿರ್ತಲ್ಲ, ಇವ್ರಿಗೂ ಬಿಳಿ ಬಟ್ಟೆ ಹೋಗ್ತಾ ಇದೆಯಲ್ಲ, ಇವ್ರಿಗೆ ಚಿಕಿತ್ಸೆ ಕೊಟ್ಟಿಲ್ಲ. ಆದ್ರಿಂದ ಗಂಡ ಹೆಂಡತಿ ಇಬ್ಬರಿಗೂ ಅಥವಾ ಎಲ್ಲ ಸಂಗಾತಿಗಳು ಲೈಂಗಿಕ ಕ್ರಿಯೆ ಸಕ್ರಿಯವಾಗಿ ಯಾರು ಸಂಗಾತಿಗಳಿದಾರೋ ಅಷ್ಟು ಜನಕ್ಕೂ ಒಟ್ಟಿಗೆನೆ ಚಿಕಿತ್ಸೆ ಕೊಡಲೇಬೇಕು. ಅವ್ರಿಗಿನ್ನೂ ಚಿಹ್ನೆಗಳು ಕಾಣಿಸ್ತೇ ಹೋಗಿರ್ಬೋದು, ನನಗೇನಾಗಿಲ್ಲ ಯಾತಕ್ಕೆ ಚಿಕಿತ್ಸೆ ಅಂತ ಅನ್ಸ್ಬೋದು. ಒಂದ್ಸಾರಿ ಲೈಂಗಿಕ ಸಂಪರ್ಕ ಮಾಡಿದಾಗ ಅದು ಅಂಟ್ಕೊಂಡೇ ಇರ್ತದೆ. ಅದು ಎಂದೋ ಮುಂದೆ ಒಂದ್ ದಿವಸ ಮರುಕಳಿಸ್ತದೆ. ಅದಕ್ಕಿಂತ ಮುಂಚೆನೆ ಚಿಕಿತ್ಸೆ ಕೊಡೋದು ಉತ್ತಮ. ಓಕೆ ಮನೋಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಂಗೂ ನಿಮ್ಮ ಸಮಸ್ಯೆ ಪರಿಹಾರ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಡಾಕ್ಟರ್ ಅಲ್ಲೇ ಮೈಸೂರಲ್ಲೇ ಇರ್ತಾರೆ, ಅಲ್ಲೇ ಒಂದ್ಸಲ ತೋರಿಸ್ಕೊಂಬಿಡಿ. ರವಿ ಅಂತ ಹಾಸನಿಂದ ಕರೆ ಮಾಡ್ತಿದ್ದಾರೆ. ರವಿ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್ ನಮ್ಗೆ 15 ವರ್ಷ ಆಯ್ತು. ಒಂದು ಮಗು ಆಗಿತ್ತು 2 ವರ್ಷ ಆದ್ಮೇಲೆ. ಮಗು ತೀರೋಯ್ತು, ಮತ್ತೆ ಗರ್ಭ ನಿಲ್ತಾ ಇಲ್ಲ ಸರ್. ಈಗ ತೀರೋಗಿ ಎಷ್ಟು ವರ್ಷ ಆಯ್ತು? ತೀರೋಗಿ ಈಗ ಮಗು ತೀರೋಗಿ 6 ವರ್ಷ ಆಯ್ತು ಸರ್. 6 ವರ್ಷದಿಂದ ಮತ್ತೆ ಪ್ರೆಗ್ನೆನ್ಸಿ ಆಗಿಲ್ವಾ? ಇಲ್ಲ, 1-2 ಸರಿ ಆಯ್ತು ಸರ್, ಮತ್ತೆ ಇದಾಗಿತ್ತು ಸರ್. 2 ಸರಿ ಅಬಾರ್ಷನ್ ಆಯ್ತಾ? 2 ಸರಿ ಅಬಾರ್ಷನ್ ಆಯ್ತು, ಮತ್ತೆ ಪುನಃ ಆಗ್ತಾ ಇಲ್ಲ, ಕಂಟಿನ್ಯೂ ಆಗ್ತಾ ಇಲ್ಲ. ಈಗ ಮೊದಲೇ ಮಗು ಸತ್ತೋಗಿದ್ದೇನಕ್ಕೆ? ಲಿವರ್ ಜಾಂಡಿಸ್ ಆಗ್ಬಿಟ್ಟು. ಲಿವರ್ ಜಾಂಡಿಸ್. ನೀವು ನಿಮ್ಮ ಮಡದಿ ಸಂಬಂಧಿಕರಲ್ಲಿ ಏನಾದರೂ ಮದುವೆ ಆಗಿದ್ದೀರಾ? ಸಂಬಂಧಿಕರಲ್ಲಿ. ಯಾವ ಥರ? ನಮ್ಮ ತಾಯಿ ತಮ್ಮನ ಮಗಳು, ಸೋದರ ಮಾವನ ಮಗಳು. ಸ್ವಲ್ಪ ಇದೆ. ಸೋದರ ಸಂಬಂಧಿಕೆ ಮದುವೆ ಆದಾಗ ಹುಟ್ಟತಕ್ಕಂಥ ಮಕ್ಕಳುಗಳಲ್ಲಿ ಅಂಗವಿಕಲತೆ ಬರೋ ಸಾಧ್ಯತೆ ಇದೆ, ಅಥವಾ ಈ ಒಂಥರ ಬೇರೆ ಬೇರೆ ಈ ವಂಶ ಪಾರಂಪರ್ಯವಾಗಿ ಬರೋ ತೊಂದರೆಗಳು ಇದು ಮತ್ತೆ ಮಗುನಲ್ಲೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಪದೇ ಪದೇ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಇದೆ. ರಿಕರೆಂಟ್ ಅಬಾರ್ಷನ್ಸ್ ಅಂತ ಅಂತೀವಿ, ಅಂದರೆ ಪದೇ ಪದೇ ಗರ್ಭಪಾತ ಆಗೋ ಸಾಧ್ಯತೆ ಇದೆ. ಅದು ಸೋದರ ಸಂಬಂಧಿಕೆಯಲ್ಲಿ ಮದುವೆ ಆಗಿರೋದ್ರಿಂದ ನಿಮಗೆ ಈ ರೀತಿ ಸಮಸ್ಯೆ ಕಂಡುಬಂದಿದೆ. ಈಗ ನೀವು ಮದುವೆ ಆಗ್ಬಿಟ್ಟಿರೋದ್ರಿಂದ ಈಗ ನಾವು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಏನು ಇದು ಮಾಡಲಿಕ್ಕಾಗೋದಿಲ್ಲ. ಈಗ 2ನೇ ಸಾರಿ ಎರಡನೇ ಮಗುಗೆ ಯಾತಕ್ಕೆ ನಿಮಗೆ ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ ಅನ್ನೋದಕ್ಕೆ ಹಲವಾರು ಪರೀಕ್ಷೆಗಳನ್ನು ನಾವು ಮಾಡಬೇಕಾಗತ್ತೆ. ಈ ಪರೀಕ್ಷೆಗಳ ರಿಪೋರ್ಟ್ಗಳನ್ನು ನಮ್ಮ ಪಬ್ಲಿಕ್ TV ಕಾರ್ಯಾಲಯಕ್ಕೆ ಕಳಿಸ್ಕೊಟ್ರೆ ಅದನ್ನು ನಾವು ಚಿಕಿತ್ಸೆ ಕೊಡ್ಬೋದು. ಮೊದಲನೇದು ಅಂದರೆ ನಿಮ್ಮ ಮಡದಿಗೆ ಒಂದು ಪೆಲ್ವಿಕ್ ಸ್ಕ್ಯಾನ್, ಕೀಲುಗುಳಿ ಸ್ಕ್ಯಾನಿಂಗ್. ಗರ್ಭಕೋಶ ಚೆನ್ನಾಗಿದೆಯಾ, ಅಂಡಾಶಯಗಳು ಚೆನ್ನಾಗಿದೆಯಾ ಅನ್ನೋದಕ್ಕೆ ಒಂದು ಪೆಲ್ವಿಕ್ ಸ್ಕ್ಯಾನಿಂಗ್. 2ನೇದು ಜೊತೆಗೆ ಟ್ಯೂಬ್ ಟೆಸ್ಟು, ಅಂಡ ನಳಿಕೆಗಳು ಚೆನ್ನಾಗಿದೆಯಾ ಅನ್ನೋದಕ್ಕೆ ಟ್ಯೂಬ್ ಟೆಸ್ಟು. 3ನೇದು ಅಂಡೋತ್ಪಾದನೆ ಆಗ್ತಾ ಇದೆಯಾ ಇಲ್ವಾ ನಿಮ್ಮ ಇವರ ಮಡದಿಗೆ ಅನ್ನೋದಕ್ಕೆ ಓವ್ಯುಲೇಷನ್ ಸ್ಟಡೀಸ್, ಅಂಡೋತ್ಪಾದನೆ ಪರೀಕ್ಷೆ. ಇವು 3 ಮಾಡಿಸಿ ಜೊತೆಗೆ ನಿಮಗೆ ಹಸ್ಬೆಂಡ್ಗೆ ಒಂದು ವೀರ್ಯ ಪರೀಕ್ಷೆ ಮಾಡಿಸ್ಬಿಟ್ಟು ಅದರ ರಿಪೋರ್ಟನ್ನು 4 ರಿಪೋರ್ಟ್ಸನ್ನು ನಮ್ಮ ಪಬ್ಲಿಕ್ TV ಕಾರ್ಯಾಲಯಕ್ಕೆ ಕಳಿಸ್ಕೊಟ್ರೆ ನಾವು ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ನಿಮಗೆ ಚಿಕಿತ್ಸೆನ ಸೂಚಿಸ್ತೀವಿ. ನಿಮ್ಮ ಮೊಬೈಲ್ ಸಂಖ್ಯೆನ ಮರಿದೆ ನಮೂದಿಸಬೇಕಾಗತ್ತೆ. ಓಕೆ ರವಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಪ್ರಶಾಂತ್ ಅಂತ ಪುಣೆಯಿಂದ ಕರೆ ಮಾಡ್ತಿದ್ದಾರೆ. ಪ್ರಶಾಂತ್ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ ಪ್ರಶಾಂತ್. ಹಲೋ ಕರೆಕ್ಟ್. ಪ್ರತಾಪ್ ಅಂತ ಹಾಸನದಿಂದ ಕರೆ ಮಾಡ್ತಿದ್ದಾರೆ. ಪ್ರತಾಪ್ ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಾವು ಮದುವೆ ಆಗಿ 2 ವರ್ಷ ಆಗಿದೆ. ನಾವು ನಮ್ಮ ಮಿಸಸ್ ಜೊತೆ ಸೇರಿದಾಗ, ಸೆಕ್ಸುಯಲ್ ಆಗಿ ಸೇರಿದಾಗ ಸೇರುವಂತ ಸಮಯದಲ್ಲಿ ನಮ್ಮ ಕೃಷ್ಣ ಅಷ್ಟು ರಭಸವಾಗಿರೋದಿಲ್ಲ, ಅಂದ್ರೆ ಗಡುಸುತನ ಅನ್ನೋದಿರೋದಿಲ್ಲ. ಮತ್ತೆ ನಮ್ಮ ಪತ್ನಿಯವ್ರಿಗೆ ಸ್ವಲ್ಪ ಲೈಂಗಿಕವಾಗಿ ಸಂತೃಪ್ತಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಮ್ಗೆ ಇನ್ನೂ ಮಕ್ಕಳಾಗಿಲ್ಲ. ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಥವಾ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಏನಾದ್ರು ಸಜೆಷನ್ಸ್ ಅಥವಾ ಟ್ರೀಟ್ಮೆಂಟ್ ಏನಾದ್ರು ಇದೆಯಾ? ಖಂಡಿತ ಇದೆ. ಮೊದಲನೇದಾಗಿ ನಿಮ್ಗೆ 2 ವರ್ಷ ಆದ್ರೂ ಇನ್ನು 2 ವರ್ಷ ಆಗಿದೆ, ಯಾತಕ್ಕೆ ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಒಂದು 4 ಪರೀಕ್ಷೆಗಳನ್ನ ಮಾಡಿಸ್ಬೇಕಾಗತ್ತೆ.
ನಿಮ್ಮ ವೈಫ್ಗೆ ಏನಾದರೂ ಟೆಸ್ಟ್ಗಳು ಆಗಿದೆಯಾ ಇದುವರೆಗೂ? ಸರ್ ಈಗ ಮಕ್ಕಳಾಗದೇ ಇರೋದಕ್ಕೆ ಏನಾದರೂ ಪರೀಕ್ಷೆಗಳನ್ನ ಮಾಡಿಸಿದ್ದೀರಾ? ಇಲ್ಲ ಇಲ್ಲ ಸರ್ ಇಲ್ಲ. ಅದೇ ಈಗ ನಿಮ್ಮ ಮಡದಿಗೆ 3 ಪರೀಕ್ಷೆಗಳನ್ನ ಹೇಳ್ತೀನಿ, 3ನ್ನ ಮಾಡಿಸಿ ಏನೇ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ತೆಗೆದುಕೊಂಡು ಹೋದರೆ ಮಾಡಿಕೊಡ್ತಾರೆ. ಮೊದಲನೇದು ಅಂತಂದರೆ ಒಂದು ಪೆಲ್ವಿಕ್ ಸ್ಕ್ಯಾನಿಂಗ್, ಕೀಲುಗುಳಿ ಸ್ಕ್ಯಾನಿಂಗ್. ಅಂದರೆ ನಿಮ್ಮ ಮಡದಿಗೆ ಕೆಳ ಹೊಟ್ಟೆ ಚೆನ್ನಾಗಿದೆಯಾ, ಒಳಗಡೆ ಗರ್ಭಕೋಶ ಚೆನ್ನಾಗಿದೆಯಾ, ಅಂಡಾಶಯಗಳು ಚೆನ್ನಾಗಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಪೆಲ್ವಿಕ್ ಸ್ಕ್ಯಾನ್ ಮಾಡಬೇಕಾಗ್ತದೆ. ಎರಡನೇದು ಟ್ಯೂಬ್ ಟೆಸ್ಟ್. ನಿಮ್ಮ ಮಡದಿಗೆ ಈ ಫೆಲೋಪಿಯನ್ ಟ್ಯೂಬ್ಸ್, ಅಂಡನಳಿಕೆಗಳು ಅವೇನಾದರೂ ಕಟ್ಟಿ ಹೋಗಿದೆಯಾ, ಮುಚ್ಚಿ ಹೋಗಿದೆಯಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಅಂಡನಳಿಕಾ ಪರೀಕ್ಷೆ ಮಾಡಬೇಕಾಗತ್ತೆ. ಮತ್ತು ಮೂರನೇದು ಅಂಡೋತ್ಪಾದನಾ ಪರೀಕ್ಷೆ. ಈ ಅಂಡಾಣುಗಳು ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದು ಪರೀಕ್ಷೆ. ಈ 3 ಪರೀಕ್ಷೆಗಳನ್ನು ಮಾಡಿಸಿ ಅದರ ಜಿರಾಕ್ಸ್ ಪ್ರತಿನ ನಮ್ಮ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ. ಜೊತೆಗೆ ಅದರ ಕವರ್ ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ನಮೂದಿಸಿ ನಾವು ನಿಮಗೆ ಎಲ್ಲ ರಿಪೋರ್ಟ್ಗಳನ್ನ ನೋಡಿ ನಿಮಗೆ ಕರೆ ಮಾಡಿ ನಿಮಗೆ ಚಿಕಿತ್ಸೆ ಕೊಡ್ತೀವಿ. ಜೊತೆಗೆ ನಿಮಗೆ ಅಂದರೆ ಹಸ್ಬೆಂಡ್ಗೆ ಒಂದು ವೀರ್ಯ ಪರೀಕ್ಷೆ ಮಾಡಿಸ್ಬಿಡಿ. ವೀರ್ಯಾಣುಗಳು ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಅದನ್ನು ಇದಿಷ್ಟು ಮಾಡಿಸಿದ್ರೆ ಮತ್ತೆ ನಿಮ್ಗೆ ಯಾತಕ್ಕೆ ಈ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ನೋದನ್ನು ತಿಳಿಸ್ಬೋದು. ಓಕೆ ಪ್ರತಾಪ್ ಅವರೇ, ಕರೆ ಮಾಡಿದ್ದು ಧನ್ಯವಾದ. ಡಾಕ್ಟರ್, ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೆ, ಮತ್ತೆ ಕಾಲರ್ಸ್ಗಳು ತುಂಬಾ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವೀಗ ಬೆಂಡ್ ಆಗಿರೋ ಪೆನಿಸ್ ಬಗ್ಗೆ ಮಾತಾಡ್ತೀವಿ. ಹೌದೌದು. ಅದಕ್ಕೆ ಏನು ಪರಿಹಾರ ಏನು ತಗೋಬೋದು ಅಂತ ನೋಡಿ. ಬೆಂಡಾಗಿರೋ ಪೀನಿಸ್ಸು ಅಂದರೆ ಡೊಂಕಾಗಿರೋ ಪೀನಿಸ್ಗೆ ಹಲವಾರು ರೀತಿ ಚಿಕಿತ್ಸೆ ಇದೆ. ಮೊದಲನೇದಂದರೆ ಫಿಸಿಯೋಥೆರಪಿ ಚಿಕಿತ್ಸೆಗಳು, ಅಂದರೆ ಫಿಸಿಕಲ್ ಆಗಿ ಅದನ್ನು ಸರಿಪಡಿಸೋದಕ್ಕೆ. ಅದರಲ್ಲಿ ಮೊದಲನೇದು ಅಂತಂದರೆ ವ್ಯಾಕ್ಯೂಮ್ ಪಂಪ್ ಥೆರಪಿ. ವ್ಯಾಕ್ಯೂಮ್ ಪಂಪನ್ನು ಹಾಕಿ ದಿವಸ ಅದನ್ನು 1 ಸಾರಿ ಅಥವಾ 2 ಸಾರಿ ಪಂಪ್ ಹಾಕಿ ವ್ಯಾಕ್ಯೂಮಿಂದ ಶಿಸ್ಟನ್ನು ಎಳಿತಾ ಹೋದರೆ ಅದು ಡೊಂಕು ಶಿಸ್ಟು ನೇರ ಆಗೋ ಸಾಧ್ಯತೆ ಇದೆ. ಎರಡನೇದು ಈ ಮಸಾಜ್ ಥೆರಪಿ. ಪೀನೈಲ್ ಆಯಿಲ್ಗಳು ಸಿಗ್ತದೆ, ಅದನ್ನು ಆಯಿಲ್ ಹಾಕಿ ಮಸಾಜ್ ಮಾಡಿ ಶಿಸ್ಟನ್ನ ನೇರ ಮಾಡೋದು. ಜೊತೆಗೆ ಮೂರನೇದು ರಿವರ್ಸ್ ಬೆಂಡ್ ಮಾಡೋದು. ನಿಮಿರಿಕೆ ಉಂಟಾದಾಗ ನಿಧಾನಕ್ಕೆ ರಿವರ್ಸ್ ಬೆಂಡ್ ಮಾಡೋದು. ಈಗ ಯಾವ ತರ ಬೆಂಡ್ ಇರುತ್ತೆ ಅದರನ್ನ ಇನ್ನೊಂದು ಕಡೆಗೆ ಬೆಂಡ್ ಮಾಡೋದು. ಓಕೆ ಡಾಕ್ಟರ್, ನಾಗರಾಜ್ ಅಂತ ಹಾಸನದಿಂದ ಕರೆ ಮಾಡಿದ್ರೆ. ನಾಗರಾಜ್ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್, ನಮ್ಮ ಶಿಸ್ತು ಚಿಕ್ಕದಾಗಿದೆ, ಏನದು ಚಿಕ್ಕದು ಅಂದ್ರೆ ಎಷ್ಟು ಇದೆ ನಾಗರಾಜ್ ಅವರೇ? 3 ಇಂಚ್ ಇದೆ ಸರ್. ನಿಮಿರಿಕೆ ಆದ್ಮೇಲೆ ಇಲ್ಲ ನಾರ್ಮಲ್ ಆಗಿದ್ದಾಗಲ? ನಾರ್ಮಲ್ ಆಗಿದ್ದಾಗಲೇ 3 ಇಂಚ್ ಇದೆ. ಸಾಮಾನ್ಯವಾಗಿ ಅವಾಗ್ಲಿಂದನೇ ಇದೆಯಾ ಇಲ್ಲ ಇವಾಗ ಮಾತ್ರ ಈ ತರ ಇದೆಯಾ? ಇವಾಗ ಮಾತ್ರ ಸರ್, ಒಂದು 5 ವರ್ಷದಿಂದ. ಮದುವೆ ಆಗಿದೆಯಾ? ಇವಾಗ ಮ್ಯಾರೇಜ್ ಆಗಿದೆ. ಹೌದಾ? ಮಕ್ಕಳಿಲ್ಲ? ಇದೆ ಸರ್. ಓಕೆ. ಸಕ್ಕರೆ ಕಾಯಿಲೆ ಏನಾದ್ರು ಇದೆಯಾ? ಇಲ್ಲ ಸಕ್ಕರೆ ಕಾಯಿಲೆ ಏನಿಲ್ಲ ಸರ್. ನೋಡಿ, ಈಗ ಇದು ಚಿಕ್ಕ ಶಿಶ್ನು ಅಂದರೆ ಶಿಶ್ನು ಚಿಕ್ಕದಾಗಿರೋದಕ್ಕೆ ಮತ್ತು ಸ್ಟ್ರಿಂಕ್ ಆಗಿರೋದಕ್ಕೆ, ಅಂದರೆ ಮೊದಲು ಸರಿಯಾಗಿದ್ದು ಈಗ ಕಡಿಮೆ ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಅದರಲ್ಲಿ ಬಹಳ ಮುಖ್ಯವಾದ ಕಾರಣ ಅಂತಂದರೆ ಫೈಬ್ರೋಸಿಸ್, ಅಂದರೆ ನಾರು ಕಟ್ಟೋದು ಒಳಗಡೆ. ಈ ಕಾರ್ಪಸ್ ಸ್ಪಾಂಜಿಯಸ್ ಟಿಶ್ಯೂನಲ್ಲಿ ಏನೇನು ಸ್ಪಾಂಜ್ ಇರ್ತದೆ ಅದರ ಬದಲು ನಾರುಗಳಾಗಿ ನಿಮಿರಿಕೆ ದೋಷ ಉಂಟಾಗಿ ಶಿಶ್ನು ಕುಬ್ಜ ಆಗ್ತಾ ಹೋಗ್ತದೆ, ಅಂದರೆ ಸಣ್ಣ ಆಗ್ತಾ ಹೋಗ್ತದೆ. ಇದಕ್ಕೆ ಚಿಕಿತ್ಸೆ ಹಲವಾರು ಚಿಕಿತ್ಸೆ ಇದೆ. ಒಟ್ಟು 10 ವಿವಿಧವಾದ ಚಿಕಿತ್ಸೆಗಳಿದೆ. ಅದರಲ್ಲಿ ಮೊದಲನೇದು ಅಂತಂದರೆ ಒಂದು ವ್ಯಾಕ್ಯೂಮ್ ಪಂಪು. ವ್ಯಾಕ್ಯೂಮ್ ಪಂಪಿನ ಸಹಾಯದಿಂದ ಪ್ರತಿದಿನ ಶಿಶ್ನುವನ್ನ ಹಿಗ್ಗಿಸ್ತಾಗ್ಬೋದು. ಎರಡನೇದು PRP ಅಂತ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ. ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾ ಮತ್ತು ಪ್ಲಾಟ್ಲೆಟ್ಸನ್ನು ನೇರವಾಗಿ ಶಿಶ್ನುಗೆ ಇಂಜೆಕ್ಟ್ ಮಾಡೋದು. ಅದು ತಿಂಗಳಿಗೆ 1 ಸಾರಿ ಇಂಜೆಕ್ಟ್ ಮಾಡಬೇಕಾಗತ್ತೆ. ಅದನ್ನು 3 ರಿಂದ 5 ಸಾರಿ ಇಂಜೆಕ್ಟ್ ಮಾಡಬೇಕಾಗತ್ತೆ. ಅಂದರೆ 3 to 5 ಮಂತ್ಸ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇನ್ನು ಮೂರನೇದು ಅಂತಂದರೆ ಜಲ್ಕಿಂಗ್ ಡಿವೈಸ್ ಅಂತಂದರೆ ಒಂದು ಶಿಶ್ನುವನ್ನು ಎಳೆಯೋದಕ್ಕೆ ವಿಶೇಷವಾದ ಒಂದು ದಾರನ ಕೊಡ್ತಾರೆ, ಅದು ಜಲ್ಕಿಂಗ್ ಅಂತ. ಆ ಜಲ್ಕಿಂಗ್ ಥ್ರೆಡ್ಡು ಅದನ್ನು ಹಾಕಿ ಶಿಶ್ನುವನ್ನು ಎಳಿತಾ ಹೋಗೋದು, ಆಗ ಉದ್ದ ಆಗ್ತಾ ಹೋಗ್ತದೆ. ಜೊತೆಗೆ ಪೀನೈಲ್ ವೆಯ್ಟ್ಸ್ ಅಂತ 4ನೇದು, ತೂಕಗಳನ್ನ ಹಾಕಿ ಶಿಶ್ನುವನ್ನು ಎಳೆಯೋದು, ಎಳೆದು ಶಿಶ್ನುವನ್ನು ಉದ್ದ ಮಾಡೋದು.
ಮತ್ತು 5ನೇದು ಅಂದರೆ ಟ್ರ್ಯಾಕ್ಷನ್. ವಿಶೇಷವಾಗಿ ತಯಾರಿಸಲ್ಪಟ್ಟ ರೋಪ್ ವೇಗಳಿಂದ ಶಿಶ್ನುವನ್ನು ಎಳೆದು ಶಿಶ್ನುವನ್ನು ಬುಡದನ್ನು ಏನು ಅಲ್ಲಿ ರೂಟ್ಸ್ ಇದೆ ಆ ರೂಟ್ಸನ್ನೆಲ್ಲ ಬಿಡಿಸಿ ಎಕ್ಸ್ಟ್ರಾ ಲೆಂತನ್ನು ಬರ್ಸೋದು. ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಕೂಡ ಇದೆ. ಇಂಜೆಕ್ಷನ್ಸು, ಮಾತ್ರೆಗಳು, ಎಲರ್ಜಿನ್ ಮಾತ್ರೆಗಳು ಎಲ್ಲ. ಈ ಎಲ್ಲ ಮಾತ್ರೆಗಳು, ಇಂಜೆಕ್ಷನ್ಸು ಮತ್ತು ಟ್ರ್ಯಾಕ್ಷನ್ಗಳನ್ನ ಉಪಯೋಗಿಸಿ, ಜೊತೆಗೆ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಅಂತ ಒಂದಿದೆ. ಅಂತಂದರೆ ಈ ಅಲ್ಟ್ರಾಸೌಂಡ್ ವೇವ್ಸನ್ನು ಶಿಶ್ನುಗೆ ತರಂಗಾಂತರಗಳ ಮುಖಾಂತರ ಕೊಟ್ಟು ಶಿಶ್ನುವನ್ನು ಈ ಏನು ಕುಬ್ಜಾಗಿರುತ್ತೆ ಅದನ್ನು ನಿಯೋವ್ಯಾಸ್ಕ್ಯುಲರೈಸೇಷನ್ ಮಾಡಿ, ಅಂದರೆ ಹೊಸ ರಕ್ತ ಚಲನೆ ಆಗುವಂತೆ ಮಾಡಿ ಶಿಶ್ನುವನ್ನು ಉದ್ದ ಮತ್ತು ದಪ್ಪವನ್ನು ಮಾಡ್ಬೋದು. ಇದೆಲ್ಲ ಒಟ್ಟು 10 ಚಿಕಿತ್ಸೆಗಳಲ್ಲಿ ಯಾವುದನ್ನು ಬೇಕಾದ್ರೂ ತೆಗೆದುಕೊಂಡು ಅಥವಾ ಎಲ್ಲದನ್ನು ಒಟ್ಟಿಗೆ ತೆಗೆದುಕೊಂಡು ಬೇಗ ಉದ್ದ, ದಪ್ಪ, ಲೆಂತ್, ಗರ್ತ್ ಅಂಡ್ ಸ್ಟ್ರೆಂತ್ 3 ಇನ್ಕ್ರೀಸ್ ಮಾಡ್ಬೋದು. ಓಕೆ ನಾಗರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಾರಾಯಣ್ ಅಂತ ಕರೆ ಮಾಡಿದರೆ. ನಾರಾಯಣ್ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್ ನಮ್ಗೆ ಈಗಾಗಲೇ 38 ವರ್ಷ ಆಗಿದೆ ಸರ್. ಓಕೆ. ಅಂದ್ರೆ ಇದು ಏನಪ್ಪಾ ಅಂದ್ರೆ ಬೆಳವಣಿಗೆ ಇಲ್ಲ, ಶಿಶ್ನದ ಬೆಳವಣಿಗೆ ಇಲ್ಲ, 3 ಇಂಚು ಅಷ್ಟೇ ಇದು ಬೆಳವಣಿಗೆ ಇರೋದು. ಓಕೆ. ಇದಕ್ಕೆ ಏನಾರ ಹಾರ್ಮೋನ್ ಚಿಕಿತ್ಸೆ? ಮದುವೆ ಆಗಿದೆಯಾ ನಾರಾಯಣ್ ಅವರೇ? ಮದುವೆ ಆಗಿದೆ. ಮಕ್ಕಳಿದಾರಾ? ಡಿವೋರ್ಸ್ ಆಯ್ತು ಅದು. ಓಕೆ. ಮದುವೆ ಡಿವೋರ್ಸ್ ಆಯ್ತು. ಅದನ್ನೇನಾರ ಹಾರ್ಮೋನ್ ಥೆರಪಿಯಿಂದ ಏನಾರ ಮತ್ತೆ ಅದನ್ನ ವೃದ್ಧಿ ಮಾಡ್ಬೋದಾ? ಟೆಸ್ಟ್ ಇದೇ ರೀತಿ ಡಿವೋರ್ಸ್ ಆಗಿದ್ದ? ಇದೇ ವಿಷಯಕ್ಕೆ ಅದು ಡಿವೋರ್ಸ್ ಆಯ್ತು ಅದು. ಅದಕ್ಕಾಗಿ ಪ್ರೆಗ್ನೆನ್ಸಿ ಆಗಿರ್ಲಿಲ್ವಾ ಅವ್ರಿಗೇನು? ಇಲ್ಲ, ಪ್ರೆಗ್ನೆನ್ಸಿ ಏನಾಗಿರ್ಲಿಲ್ಲ. ವೀರ್ಯ ಟೆಸ್ಟ್ ಮಾಡಿಸಿದ್ರಾ ನಿಮ್ಮದು? ವೀರ್ಯ ಎಲ್ಲ ನಾರ್ಮಲ್ ಇದೆ ಸರ್, ಆದ್ರೂ ಇದು ಮಾಡ್ಲಿಲ್ಲ. ನೋಡಿ, ಚಿಕ್ಕ ಶಿಶ್ನು ಅಥವಾ ಅತಿ ಚಿಕ್ಕ ಶಿಶ್ನು, ಮೈಕ್ರೋ ಪೀನಿಸ್ ಅಥವಾ ಸ್ಮಾಲ್ ಪೀನಿಸ್ಸು ಒಂದು ಸಾಮಾಜಿಕವಾಗಿ ಒಂದು ಪಿಡುಗು ಅಂತಲೇ ಹೇಳ್ಬೋದು. ಈ ಚಿಕ್ಕ ಶಿಶ್ನು ಇದ್ದಾಗ ಯಾವಾಗ ಸಂಗಾತಿ ಸಂಪೂರ್ಣವಾಗಿ ತೃಪ್ತಿ ಆಗೋದಿಲ್ಲ, ಆಗ ಆಕೆ ಬೇರೆ ಬೇರೆ ಕಾರಣಗಳನ್ನ ಒಡ್ಡಿ ಡೈವರ್ಸ್ ಕೇಳ್ತಾಳೆ. ನೇರವಾಗಿ ಇದನ್ನು ಹೇಳೋದಿಲ್ಲ. ಬಹುತೇಕ ನಾನು ಸುಮಾರು ಫ್ಯಾಮಿಲಿ ಕೋರ್ಟ್ಗಳಿಗೆ ಹೋಗಿದ್ದೀನಿ ಆ್ಯಸ್ ಕಮಿಷನರ್. ಅಲ್ಲಿ ಹೇಳೋದೇ ಬೇರೆ, ಆದರೆ ಅದು ಆ್ಯಕ್ಚುಲಾಗಿ ನಾವು ಒಳ ಹೊಕ್ಕು ಅವ್ರನ್ನ ಇಂಟರ್ನಲ್ ಆಗಿ ಕರೆಸಿ ಪ್ರೈವೇಟಾಗಿ ಕೇಳಿದಾಗ ಅದು ಕಾರಣ ಬೇರೆ ಇರ್ತದೆ. ಲೈಂಗಿಕವಾಗಿ ಅತೃಪ್ತಿ ಆದಂತಹ ಮಹಿಳೆ ಅಥವಾ ಪುರುಷ ಸ್ವಾಭಾವಿಕವಾಗಿ ಈ ಡೈವರ್ಸನ್ನು ಬಳಸ್ತಾನೆ. ಆದರೆ ಕಾರಣ ಕೊಡೋದು ಬೇರೆ ಇರ್ತದೆ. ಇನ್ನೇನೋ ಒಂದು ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳು ಕಟ್ಟು, ನಾನು ಬಂದಾಗ ಬಾಗಿಲು ತೆಗೆಯೋದಿಲ್ಲ, ಅಡುಗೆ ಸರಿಯಾಗಿ ಮಾಡೋದಿಲ್ಲ, ಅದು ಇದು ಅಂತನೋ, ಅಥವಾ ಈ ಹೆಂಗಸು ಇವ್ರು ಕುಡ್ಕೊಂಬರ್ತಾನೆ, ಸಿಗರೇಟ್ ಸೇತ್ಕೊಂಬರ್ತಾನೆ, ಇದು ಬೇರೆ ಹೆಂಗ್ಸ್ ಜೊತೆ ಸಹವಾಸ ಇಟ್ಕೊಂಡಿದ್ದಾನೆ ಅನ್ನೋ ಒಂದು ಕಾರಣಗಳನ್ನ ಒಡ್ಡಿ ಈ ಡೈವರ್ಸ್ ಅಪ್ಲೈ ಮಾಡ್ತಾರೆ. ಆದರೆ ನಿಜವಾದ ಕಾರಣ ಈ ಬೆಡ್ರೂಮ್ನಲ್ಲಿ ಇರ್ತದೆ. ಈ ಚಿಕ್ಕ ಶಿಶ್ನು ಇದ್ದಾಗ ಸಂಗಾತಿಗೆ ಸಂಪೂರ್ಣವಾಗಿ ತೃಪ್ತಿ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಈ ಶಿಶ್ನುವಿನ ಬೆಳವಣಿಗೆ ಮಾಡೋದಕ್ಕೆ ವ್ಯಾಕ್ಯೂಮ್ ಪಂಪ್ ಇದ್ದಾವೆ, ಜಿಲ್ಕಿಂಗ್ ಡಿವೈಸ್ ಇದ್ದಾವೆ, ಪೀನೈಲ್ ಟ್ರ್ಯಾಕ್ಷನ್ಸ್ ಇದೆ, ಪೀನೈಲ್ ವೆಯ್ಟ್ಸ್ ಇದೆ, ಪೀನೈಲ್ ಆಯಿಲ್ ಇದೆ, ಪೀನೈಲ್ ಮಸಾಜ್ ಇದೆ, ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಇದೆ, ಮತ್ತು ಹೈಡ್ರೋನಿಮೋ ವ್ಯಾಕ್ಯೂಮ್ ಥೆರಪಿ ಇದೆ. ಜೊತೆಗೆ ಇವರೇ ಹೇಳಿದಾಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅದನ್ನು ಕೊಡ್ಬೋದು. ಟೆಸ್ಟೋಸ್ಟೆರಾನ್ ಹಾರ್ಮೋನನ್ನು ಕೊಟ್ಟು ಶಿಶ್ನುವನ್ನು ಮತ್ತು ಬೀಜಗಳನ್ನು, ಗಾತ್ರವನ್ನು ಮತ್ತು ಶಿಶ್ನುವಿನ ಉದ್ದವನ್ನು, ದಪ್ಪವನ್ನು ಕೂಡ ಮಾಡ್ಬೋದು. ಓಕೆ ನಾರಾಯಣ ಅವರೇ, ತಮ್ಮ ಸಮಸ್ಯೆಗೆ ನೀವು ಹೇಳ್ದಂಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರಿ, ಅದೇ ಟ್ರೀಟ್ಮೆಂಟ್ ಕೊಡ್ಬೋದು. ಆದಷ್ಟು ಶೀಘ್ರದಲ್ಲೇ ನೀವು ಡಾಕ್ಟರ್ನ ಭೇಟಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಾಗರತ್ನ ಅಂತ ಮಳವಳ್ಳಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಾಗರತ್ನ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ ಹಲೋ ನಾಗರತ್ನ ಮಾತಾಡಿ, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರಿ, ಓಕೆ. ಹಲೋ ಹಲೋ, ಹೇಳಿ. ಹಲೋ ಸರ್, ನಾವು ಮಳವಳ್ಳಿಯಿಂದ. ಹೇಳಿ. ನಾವು ನಾಗರತ್ನ ಅಂದ್ಬಿಟ್ಟು ನಮಗೆ ಒಂದು 7-8 ವರ್ಷದಿಂದ ಈ ರಿಸರ್ಚ್ ಮಾಡೋದ್ರ ಹತ್ರ ನಾವೇ ಇರ್ತಿದ್ವಿ ಸರ್. ಅದು ಡಾಕ್ಟರ್ ಹತ್ರ ತೋರಿಸಿದೆ. ಅವ್ರು ಏನೋ ಮೆಡಿಸಿನ್ ಕೊಟ್ಟಿದ್ರು, ಮಾತ್ರೆ ಎಲ್ಲ ಹಾಕಿ ಅದು ಒಂದಷ್ಟು ದಿನ ಸರಿ ಹೋಗಿತ್ತು. ಮತ್ತೆ ಈಗ 1 ತಿಂಗಳಿಂದ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್. ಅದೇ ಇದು ಈ ಪೆರಿನಿಯಲ್ ಇನ್ಫೆಕ್ಷನ್ಸು ಅಥವಾ ವಲ್ವಲ್ ಇನ್ಫೆಕ್ಷನ್ಸು ಅಥವಾ ವೆಜಿನಲ್ ಇನ್ಫೆಕ್ಷನ್ಸ್ ಆಗಿದ್ದಾಗ ಚಿಕಿತ್ಸೆ ಕೊಟ್ಟಾಗ ಆ ತಕ್ಷಣಕ್ಕೆ ಪರಿಹಾರ ಆಗುತ್ತೆ. ಆದರೆ ಅದು ಒಳ ಉಡುಪುಗಳಲ್ಲಿ ಉಳ್ಕೊಂಡು ಮತ್ತೆ ಅದು ಫಂಗಸ್ಸು ಮತ್ತೆ ಬೆಳೀತದೆ. ಅಥವಾ ನಿಮ್ಮ ಸಂಗಾತಿನಲ್ಲಿ ಉಳ್ಕೊಂಡು, ಅಂದರೆ ನಿಮ್ಮ ಹಸ್ಬೆಂಡಿನಲ್ಲಿ ಅವರ ಶಿಶ್ನುಗೆ ಅಂಟ್ಕೊಂಡಿರ್ತದೆ ಈ ಸೋಂಕು, ಮತ್ತೆ ಸಂಭೋಗ ಕ್ರಿಯೆ ಮಾಡಿದಾಗ ಇದು ಮತ್ತೆ ಮರುಕಳಿಸುತ್ತೆ. ಆದ್ದರಿಂದ ಬರೀ ಚಿಕಿತ್ಸೆ ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ. ಶುಚಿತ್ವವನ್ನು ಕಾಪಾಡಬೇಕು ಮತ್ತು ಒಳ ಉಡುಪುಗಳನ್ನು ನೀವು ಬಳಸತಕ್ಕಂತಹ ಎಲ್ಲ
ಅಂಡರ್ವೇರ್ ಆಗ್ಬೋದು ಅಥವಾ ಚಡ್ಡಿ ಆಗ್ಬೋದು, ಕಾಚ ಆಗ್ಬೋದು, ಅವುಗಳನ್ನೆಲ್ಲ ಬಿಸಿ ನೀರಿನಲ್ಲಿ ತೊಳಿಬೇಕು. ಜೊತೆಗೆ ಅದಕ್ಕೆ ಒಂದು ಸ್ಪೂನು ಬಿಸಿನೀರಿಗೆ ಈ ಸ್ಯಾವ್ಲಾನ್ ಅಥವಾ ಡೆಟಾಲ್ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ ಹಾಕಬೇಕು. ಮತ್ತು ಒಳ ಉಡುಪುಗಳನ್ನೆಲ್ಲ ಐರನ್ ಮಾಡಬೇಕು. ಬಹಳ ಮುಖ್ಯ ಅಂತಂದರೆ ಐರನ್ ಮಾಡೋದು. ಐರನ್ ಮಾಡಿದಾಗ ಏನಾಗುತ್ತೆ, ಐರನ್ ಬಾಕ್ಸ್ನ ಟೆಂಪ್ರೇಚರು ಸುಮಾರು 300-400 ಇರ್ತದೆ. ಅದು ಎಂತಹ ಕ್ರಿಮಿಗಳಲ್ಲಿದ್ರೂ ಸತ್ತು ಬೂದಿಯಾಗಿ ಹೋಗ್ತವೆ, ಸುಟ್ಟು ಬೂದಿ ಆಗುತ್ತೆ. ಆದ್ದರಿಂದ ನೀವು ಶುಚಿತ್ವವನ್ನು ಕಾಪಾಡಿ. ಈ ಶುಚಿತ್ವ ನಿಮ್ಮ ಸಂಗಾತಿಗೆ ಕೂಡ ಅನ್ವಯ ಆಗುತ್ತೆ. ಅವರು ಇಬ್ಬರೂ ಶುಚಿತ್ವವನ್ನು ಕಾಪಾಡಬೇಕು ಮತ್ತು ಇಬ್ಬರಿಗೂ ಒಟ್ಟಿಗೆ ಚಿಕಿತ್ಸೆ ಕೊಡಬೇಕು. ನೀವು ಒಬ್ಬರಿಗೆ ಕೊಟ್ಟರೆ ಪ್ರಯೋಜನ ಇಲ್ಲ. ಅಲ್ಲಿವರೆಗೂ ಚಿಕಿತ್ಸೆ ತೆಗೆದುಕೊಂಡು ಪೂರ್ತಿ ವಾಸಿ ಆಗೋವರೆಗೂ ಇಬ್ಬರೂ ಈ ಕಾಂಡಮನ್ನು ಉಪಯೋಗಿಸಿ ಸಂಭೋಗ ಕ್ರಿಯೆ ಮಾಡಬೇಕು. ಅವಾಗ ಒಬ್ಬರಿಂದ ಒಬ್ಬರಿಗೆ ಹಬ್ಬದಿಲ್ಲ. ಓಕೆ ಡಾಕ್ಟರ್. ನಾಗರತ್ನವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಎಷ್ಟೋ ಜನ ಟೆಲಿಫೋನ್ ನಂಬರ್ಗೆ ಅಡ್ರೆಸ್ಗೆ ಟ್ರೈ ಮಾಡಿರ್ತೀರಿ, ಆದರೆ ನಿಮಗೆ ಟೆಲಿಫೋನ್ ಸಿಕ್ಕಿರೋದಿಲ್ಲ. ಡಾಕ್ಟರ್ ಅಡ್ರೆಸ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸಿ ಶರತ್ ಕುಮಾರ್, ನಿರ್ದೇಶಕರು, ಮೆಡಿವೇವ್ IVF ಹಾಸ್ಪಿಟಲ್, ಸಯ್ಯಾಜಿರೋ ರಸ್ತೆ, ಮೈಸೂರು 1. ಮಂಗಳವಾರದಿಂದ ಶುಕ್ರವಾರ ತನಕ ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ. ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. 7815050100 8088890724 7676210322. ಹಾಗೆ ಲ್ಯಾಂಡ್ಲೈನ್ ನಂಬರ್ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. 082124441 08023526100 08042774282. ಡಾಕ್ಟರ್, ಇಲ್ಲಿ ತನಕ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದ ನಿಮಗೆ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನೋಡಿದ್ರಲ್ಲ, ಈಗ ಬೆಂಡಾದ ಶಿಶ್ನ ಅಂತಂದ್ರೆ ಆ ಸಮಸ್ಯೆಗೆ ತುಂಬಾ ಪರಿಹಾರ ಇದೆ. ಸಾಕಷ್ಟು ಪರಿಹಾರ ಜೊತೆಗೆ ಈ ಲೋ ವೇವ್ ಎನರ್ಜಿ ಟ್ರೀಟ್ಮೆಂಟ್ ಏನಿದೆ, ಈ ಎನರ್ಜಿ ಟ್ರೀಟ್ಮೆಂಟ್, ಇದು ಲೋ ವೇವ್ ಎನರ್ಜಿ ವೇವ್ ಥೆರಪಿ ಕೊಟ್ಟರೆ ಅದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಮತ್ತೊಮ್ಮೆ ಮಾತಾಡ್ತೀವಿ. ಇದೇ ಇವತ್ತಿನ ವಿಶೇಷ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.